ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ. ಒಂದು 20 ದಿನಗಳ ಹಿಂದೆ ಬೆಂಗಳೂರಿನ ನನ್ನ ಬಾಡಿಗೆ ಮನೆಗೆ SIT ಕಚೇರಿಯವರು ಬಂದೊಂದು ತಪಾಸಣೆ ನಡೆಸಿದ್ದಾರೆ. ಒಂದು ಮಾದರಿ ಕಾರ್ಯಕ್ರಮ ಬಂದಿದ್ದಾರೆ. ಇದರ ಪ್ರಯುಕ್ತವಾಗಿ SIT ಕಚೇರಿ ನನ್ನ ವಿಚಾರಣೆ ನಡೀತಾ ಇತ್ತು. ದಿನ ಬೆಳಿಗ್ಗೆ 10 ಗಂಟೆ ಹೋದರೆ ರಾತ್ರಿ 10 ಗಂಟೆ ತನಕ ಇರಬೇಕಿತ್ತು. ಅಂದರೆ ನಾವು ಯಾರು ಹೋರಾಟಗಾರರಿದ್ದಾರೆ ಎಲ್ಲರಿಂದ ಮಾಹಿತಿ ತೆಗೆದು ಅದೊಂದು ಲಿಂಕ್ ಮಾಡಿ ಎಲ್ಲಿ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ದೇವಸ್ಥಾನದ ವಿರುದ್ಧ ಎಂಬುದು ಸರಿಯಾ ತಪ್ಪ ಎಂಬುದನ್ನು ಹುಡುಕುವ ಕೆಲಸವನ್ನು ಮಾಡ್ತಾಯಿದ್ರು. ಈ ಒಂದು ತನಿಖೆಯಲ್ಲಿ ಇಲಾಖೆ ಅಧಿಕಾರಿಯವರಿಗೆ ಅಂದರೆ SIT ಅಧಿಕಾರಿಯವರಿಗೆ ಖಾತ್ರಿಪಡಿಸಿದ್ದಾರೆ. ಅಂದರೆ ಮೊನ್ನೆ ನ್ಯಾಯಾಲಯಕ್ಕೆ ಒಂದು ವರದಿ ಕೊಡುವಾಗ ಅದರಲ್ಲಿದೆ ಅಂತ ಮಾಧ್ಯಮ ಎಲ್ಲ ಬರ್ತಾ ಇದೆ. ಯಾವುದೇ ರೀತಿಯಲ್ಲೂ ದೇವಸ್ಥಾನ ವಿರುದ್ಧ ಯಾವುದೇ ಷಡ್ಯಂತ್ರ ಇಲ್ಲ. ಯಾವ ರೀತಿಯಲ್ಲೂ ಷಡ್ಯಂತ್ರ ಕೆಲಸನ ಮಾಡೂ ಇಲ್ಲ. ಅದೊಂದಿಷ್ಟು ಜನ ರಾಜಕೀಯ ವ್ಯಕ್ತಿಗಳು ಅವರ ಲಾಭಕ್ಕೋಸ್ಕರ ದೇವಸ್ಥಾನದ ಹೆಸರಿನಲ್ಲಿ ಅವರು ತೇಜೋವಧೆ ಮಾಡ್ತಾ ಇದ್ದಾರೆ. ನಾನು ಈ ಹಿಂದೆನೇ ಹೇಳಿದ್ದೀನಿ, ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮನ್ನು ಇಳಿಸಿರೋದು ಈ ಹೋರಾಟಕ್ಕೆ. ಅದನ್ನು ಎಷ್ಟೋ ಸರಿ ಹೇಳಿದೆ. ಆದರೂ ಇವರು ಇಲ್ಲ, ಎಲ್ಲ ಕಡೆನೂ ದೇವಸ್ಥಾನ ಹೆಸರನ್ನು ಇವರು ತೀತಾ ಇದ್ದಾರೆ, ದೇವಸ್ಥಾನ ತೇಜೋವಧೆ ಆಗ್ತಾ ಇದೆ ಎಂಬ ಒಂದು ಸುಳ್ಳು ಆರೋಪವನ್ನು ನಮ್ಮ ಮೇಲೆ ಮಾಡ್ತಾಯಿದ್ರು. ಅದು ಅಲ್ಲದೆ ಭೀಮ ಅಗಿಯೋ ಕಡೆ ಎಲ್ಲ ಯಾವುದೇ ಮೆಟೀರಿಯಲ್ ಸಿಗ್ತಾ ಇಲ್ಲ, ಅವನು ಸುಳ್ಳು ಹೇಳಿರೋದು, ಅವನ್ನು ಎಲ್ಲಿಂದೋ ಕರ್ಕೊಂಡು ಬಂದಿರೋದು, ಬುರುಡೆಯನ್ನ ಮೆಡಿಕಲ್ ತಂದಿರೋದು, ಅಲ್ಲ ಎಲ್ಲ ಲ್ಯಾಬಿನ ತಂದಿರೋದು, ಈ ರೀತಿಯೆಲ್ಲ ತುಂಬ ಅಪಪ್ರಚಾರಗಳಾಗ್ತಾ ಇತ್ತು. ಅದರ ಒಂದು ತನಿಖೆ ಇತ್ತು. ಆ ತನಿಖೆಗೆ ನಾನೆಲ್ಲದಕ್ಕೂ ಸಹಕಾರ ಕೊಟ್ಟಿದ್ದೀನಿ ಅವರಿಗೆ. ಅಷ್ಟೊತ್ತಿಗೆ ಕಚೇರಿಗೆ ಹೋದರೆ 10 ಗಂಟೆ ತನಕ ಕೂರಿಸಿ 10 ಗಂಟೆ ತನಕ ಅವರು ವರದಿ ಮಾಡಿ ಅವ್ರನ್ನ ಕಳಿಸ್ತಾಯಿದ್ರು. ಆನಂತರ ರಾತ್ರಿ ಎಲ್ಲ ಕೆಲವೊಂದು ಮಾಧ್ಯಮದಲ್ಲಿ ನೋಡಿದ್ರೆ 2:30-3 ಗಂಟೆ ತನಕ ಡ್ರಿಲ್ ಮಾಡ್ತಾಯಿದ್ರು. ಆ ಥರ ಎಲ್ಲ ಬರ್ತಾಯಿತ್ತು. ಅದು ನಾವು ನಮ್ಮ ಜನತೆ ಹೇಳ್ತಾ ಇದ್ದೀವಿ, ನೋಡಿ, SIT ಕಚೇರಿಯಿಂದ ನಮಗೆ ಯಾವುದೇ ತೊಂದರೆ ಆಗಿರೋದಿಲ್ಲ. ನಾವು ಟೀ ಹೇಳಿದ್ರು ತಂದು ಕೊಡ್ತಾಯಿದ್ರು, ಊಟ ವ್ಯವಸ್ಥೆ ತೊಂದರೆ ಇಲ್ಲ. ಅವ್ರ ಹತ್ರ ನಾವು ಸುಳ್ಳು ಹೇಳಿ ಏನಾದ್ರು ದಾರಿ ತಪ್ಪಿಸಲಿಗೆ ಹೋದರೆ ಅವರವರ ಕ್ರಮ ಇಡ್ಬೋದು. ಅದೇ ನಮ್ಮ ಹತ್ರ ಏನು ಪ್ರಶ್ನೆ ಕೇಳಿದೆ ಅದಕ್ಕೆ ಉತ್ತರವನ್ನು ನಿಯತಾಗಿ ಕೊಟ್ಟಿದ್ದೀವಿ. ಅದು ನಾನೇ ಒಂದು ಏನೋ ಹೇಳಿದೆ, ನಾನು ಮೈಚಲಂಬಾಡಿ ಹೋಗಿ ದೂರ ಆಯ್ತು, 10 ಗಂಟೆ ಆಯಿತು, ನಾನು ಇಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಅವ್ರು ಅದಕ್ಕೂ ಬಿಟ್ಟಿಲ್ಲ. ಆ ಒಂದು ಫ್ರೆಂಡ್ಶಿಪ್ಪಲ್ಲೇ ಹೇಳಿದೆ ನಾವು ಇಲ್ಲಿ ಅದಕ್ಕೂ ಬಿಟ್ಟು. ಅಂದರೆ ಅವರು ನಮ್ಮ ಸೇಫ್ಟಿಯನ್ನು ನೋಡ್ತಾರೆ, ಅವರ ಸೇಫ್ಟಿನ ಅವರು ನೋಡ್ತಾ ಇದ್ದಾರೆ. ಎಲ್ಲ ಸುಳ್ಳು ಸುದ್ದಿಯನ್ನು ಬರೋದನ್ನೆಲ್ಲವನ್ನು ಕೇಳಿ ಜನರಿಗೆ ಒಂದು ಕಡೆಯಿಂದ ಗಾಬರಿಯಾಗಿ ನಾನು ಬೆಂಗಳೂರಿಗೆ ಬರುವಾಗ ಕೇಳ್ತಾ ಇದ್ದಾರಂತೆ ಕೆಲವರು, ಜಯಂತು ಜೈಲಿಂದ ಬಂದನ, ಅಲ್ಲಿ ಜಾಮೀನು ಸಿಕ್ಕಿದ ಅಂಥ ಕೆಲಸ ಏನು ಆಗಿಲ್ಲರು. ಏನಕ್ಕೆ ಸುಳ್ಳು ಸುದ್ದಿ ಮಾಡ್ತಾ ಇದ್ರು ನಮಗೆ ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಮತ್ತೆ ನಮ್ಮ ಮನೆಯಿಂದ ಎಲ್ಲ ತುಂಬ ಐಟಮ್ ಏನೋ ಸಿಕ್ಕಿದೆ ಅಂತ ಹೇಳ್ತಾರೆ. ಒಂದು ಕಡೆಯಿಂದ ಜನರನ್ನೊಂದು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮನ್ನೊಂದು ನಾವು ದೇವಸ್ಥಾನಕ್ಕೆ ದೊಡ್ಡ ಕಳಂಕ ತರುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಒಂದು ಸುದ್ದಿ ಹರಿಸ್ತಾ ಇದ್ದಾರೆ. ಒಂದು ಕಡೆಯಿಂದ ಹರಿದು ಬಿಡ್ತಾ ಇದ್ದಾರೆ. ನೋಡಿ, ನನ್ನ ಮನೆಯಿಂದ ಅವರಿಗೆ ಸಿಕ್ಕಿರುವಂಥದ್ದು, ನಾನು ಧರ್ಮಸ್ಥಳ ಗ್ರಾಮ ಪಂಚಾಯತಿಂದ ತೆಗೆದಿರುವಂಥ RTIದು ಒಂದಿಷ್ಟು ಪತ್ರ ಇತ್ತು. ಮತ್ತು ನಾನು ಬೇರೆ ಈ ಠಾಣೆಗಳಿಂದ ಎಲ್ಲ ತೆಗೆದಿರುವಂಥ ಪತ್ರ ಇತ್ತು. ಅಂದರೆ ಮಿಸ್ಸಿಂಗ್ ಆಗೋದ ಡೀಟೇಲ್ ಅದನ್ನೆಲ್ಲ ತಗೊಂಡೋಗಿದ್ದಾರೆ. ಮತ್ತು ನಾನು ವೀಡಿಯೋ ಮಾಡ್ತಾಯಿದ್ದೆ, ಆ ಲೈಟು ಮತ್ತು ನನ್ನ ಮಗಳು ಮೊಬೈಲ್ ತಗೊಂಡೋಗೋ ಉದ್ದೇಶ ಏನಂತ ಹೇಳಿದ್ರೆ, ನಾನು ಈ ಹಿಂದೆ ಧರ್ಮಸ್ಥಳ ಗ್ರಾಮದ ವಿಷಯದಲ್ಲಿ ವೀಡಿಯೋ ಇತ್ತು, ಅದಕ್ಕೋಸ್ಕರ ಅದರಲ್ಲಿ ಏನಾಗಿರ್ಬೋದಾ ಅಂತ ತಗೊಂಡೋಗಿದ್ದಾರೆ. ನಾನು ಹೇಳಿದೆ, ನಾನು 3 ಮೊಬೈಲು ಕೊಟ್ಟುಬಿಟ್ಟಿದ್ದೀವಿ, ಯಾವುದನ್ನು ಅದನ್ನು ನಾನು ಡಿಲೀಟ್ ಮಾಡಿಲ್ಲ. ಅದು ಅವ್ರಿಗೆ ನೋಡಿದ್ದಾರೆ, ಮೊನ್ನೆ ಕೇಳ್ತಾ ಇದ್ರು ನನಗೆ, ಇವಾಗ ಇಷ್ಟೊಂದು ಮೆಸೇಜ್ ಅಂತ. ಹೌದು ಸರ್, ನಾನು ಯಾವುದು ಡಿಲೀಟ್ ಮಾಡಿಲ್ಲ. ಡಿಲೀಟ್ ಮಾಡ್ತಂದರೆ ಇವಾಗ ಯಾವುದು ಮೆಸೇಜ್ ಇರ್ತಿಲ್ಲ. ನಾನು ಡಿಲೀಟ್ ಮಾಡುವಂಥ ತಪ್ಪು ಕೆಲಸನೂ ಮಾಡಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಹೋರಾಟ ಅತ್ಯಾಚಾರಿಗಳ, ಕೊಲೆಗಡುಕರ, ದೇಶದ್ರೋಹಿತ್ಯ ಮಾಡುವ, ಅದು ಅಲ್ಲ ಭೂಗಬಳಿಕೆ ಮಾಡುವ ಅಂಥವರ ವಿರುದ್ಧ ನಮ್ಮ ಹೋರಾಟ ಇರುವಂಥದ್ದು. ಯಾವುದೇ ಕಾರಣಕ್ಕೂ ದೇವಸ್ಥಾನ ವಿರುದ್ಧ ಅಲ್ಲ. ಆ ದೇವಸ್ಥಾನ ನಾವೇನು ತಗೊಂಡು ಹೋಗ್ಲಿಕ್ಕಿಲ್ಲ. ಗ್ರಾಮದಲ್ಲಿ ಎಷ್ಟೋ ಜನ ಅಮಾಯಕರಿಗೆ ಭಾರತ ಸಂವಿಧಾನದಲ್ಲಿ ಬದುಕಲಿ ಹಕ್ಕಿಲ್ಲ, ಅಂದರೆ ಮಾತಾಡುವ ಹಕ್ಕು ಸಮೇತ ಇಲ್ಲ. ಕೆಲವರಿಗೆ ಹೊಡೆಯುವುದು, ಬಡಿಯುವುದು ಇದೆಲ್ಲ ಸರಿಯಾಗಬೇಕು. ಸಮಾಜದಲ್ಲಿ ಎಲ್ಲರಿಗೂ ಒಂದೇ ರೀತಿ ಬದುಕು ಹಕ್ಕಿರಬೇಕು. ಇದು ಹೋರಾಟ ನಮ್ಮದು. ಅದರತ್ತು ದೇವಸ್ಥಾನದ ಷಡ್ಯಂತ್ರ ಇದು ಯಾವುದೂ ಅಲ್ಲ. ಅದು ಅಲ್ಲ, ನಮ್ಮ ಮಲ್ಲಸಂದ್ರದಲ್ಲಿ ಒಂದಿಷ್ಟು ಜನರಿಗೆ ಕೇಳ್ತಾ ಇದ್ರು, ಇವು ಜಯಂತರು ಷಡ್ಯಂತ್ರ ಮಾಡಿದಾರ ಅಂತ. ಇವಾಗ ಎಲ್ಲರಿಗೂ ಅರ್ಥ ಆಗಿದೆ, ಷಡ್ಯಂತ್ರ ಅಲ್ಲ, ಸತ್ಯ ಘಟನೆ ಅದು. ಆದರೆ ಏನೋ ಆ ಭೀಮ ಬಂದಿರೋದು ಅಲ್ಲಿದ್ದದೆಲ್ಲ ಸತ್ಯನೇ. ಆದರೆ ಯಾವ ರೀತಿಯಲ್ಲಿ ಚೇಂಜ್ ಆದ ಅಂತ ಹೇಳಲಿಕ್ಕೆ ಆಗಲ್ಲ. ಯಾವ ರೀತಿಯಲ್ಲಿ ನಾವು ತನಿಖೆ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ.
ಅದರ ಸತ್ಯ ಘಟನೆ ಅಂತ ನೀವು ನೋಡ್ತಾ ಇರ್ಬೋದು, ಒಂದು ವೀಡಿಯೋ ವೀಡಿಯೋ ಬರ್ತಾ ನೋಡ್ತಾ ಇರ್ಬೋದು. ಒಂದೊಂದು ವೀಡಿಯೋಲ್ಲ ಅವನು ಏನು 2 ವರ್ಷ ಹಿಂದೆ ಬಂದು ಮಹೇಶನ್ನ ಮನೆಗೆ ಬಂದು 7 ಮಾತುಗಳನ್ನ ಹೇಳಿದೆ, ಅದನ್ನು ನೀವು ಹಾಕ್ತಾ ಇದ್ದಾರೆ. ಆದರೆ ಅದು ವಿಶೇಷ ಸಮೇತ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಮನೆಗೆ ಬಂದಿರೋದು, ಈ ಥರ ವೀಡಿಯೋ ಮಾಡಿರೋದು, ಈ ಥರ ಅದು ಯಾವುದು ವಿಷಯ ನಮಗೆ ಇರಲಿಲ್ಲ ಮಾಹಿತಿನೂ. ಅವರು ಬಂದಿದ್ದು ಒಂದು ಸರಿ ಬಂದರು, ವೀಡಿಯೋ ಮಾಡಿ ಕಳಿಸಿದ್ರು. ನಮ್ಮ ಹೋರಾಟ ಸೌಜನ್ಯ ಪರ ನಡೀತಾ ಇತ್ತು. ಆದರೆ ಇವನಿಗೆ ಹೇಳ್ಬೇಕಂತ ಇದೆ, ಇವನಿಗೆ ಹೇಳ್ತಾ ಇದ್ದಾನೆ ನನಗೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕು, ನನಗೆ ಅಷ್ಟು ಇದ್ದರೆ ಮಾತ್ರ ನಾನು ಹೇಳೋದು, ಇಲ್ಲ ಹೇಳಲ್ಲ. ಹೌದು, ಇದೆಲ್ಲ ಹೇಳಿರೋದು, ನನಗೂ ಹೇಳಿದ್ದಾನೆ, ನನ್ನ ಮನೆಗೆ ಗೊತ್ತಿರುವುದಲ್ಲ, ನನಗೆ ಬರುವಾಗಲೂ ಹೇಳಿದ್ದಾನೆ. ಆನಂತರ ಅವತ್ತು ಯಾವುದೇ ಜಾಸ್ತಿ ಮಾತಾಡ್ತಾ ಇರಲ್ಲ. ಅವಾಗ ಊಟ ಹಾಕಿರೋ ವಿಷಯನ ಮಾತಾಡ್ತೀವಿ. ಅದಕ್ಕೆ ಏನೋ ಸಹಕಾರ ಕೊಟ್ಟು ಆ ಸತ್ಯ ಹೊರಗೆ ಬರಲಿ ಅಂತ ಮಾತ್ರ ನಾವು ಮಾಡಿರೋ ಹೊರತು ಯಾವುದೇ ದೇವಸ್ಥಾನ ತ್ಯಾಜ್ಯದೊಳಗೆ ನಾವು ಮಾಡಿರೋದಿಲ್ಲ. ಇವಾಗ ಗುಂಡಿ ತೋಟದಲ್ಲಿ ಯಾರೋ ತೆಂಗಿನ ಗಿಡ ನೆಡಲಿಕ್ಕೆ ಬಂದಿದ್ದಾರಂತ ಸ್ವಾಮಿ. ಇದಕ್ಕಿಂತ ದೊಡ್ಡ ದೊಡ್ಡ ಗಣಿಗಾರಿಕೆ ಮಾಡಿದಾರಲ್ಲ ಸ್ವಾಮಿ, ದೇಶ ಕೋಟಿ ಲೂಟಿ ಹೊಡೆದಾರಲ್ಲ, ಅದಕ್ಕೇನು ಮಾಡಿದ್ದೀರಾ? ಅದರ ವಿರುದ್ಧ ಏನಕ್ಕೆ ಮಾತಾಡ್ತಾ ಇಲ್ಲ ಯಾರು? ಹೋಗಿ ಅಲ್ಲಿ ನಡೀರಿ ನೀವು ತೆಂಗಿನ ಗಿಡನ, ತೋಟನ ಮಾಡಿ ಸರ್ಕಾರಕ್ಕೆ ಏನೋ ಆದಾಯ ಮಾಡಿಕೊಡಿ. ಇನ್ನು ನೋಡಿದ್ರೆ ಯಾರೋ ಒಂದು ಏನೋ ತೆಂಗಿನ ಗಿಡ ನೆಡಬೇಕಂತ ಏನೋ ಕೂತಿದ್ದಾರಂತೆ, ಅಲ್ಲಿ ಸ್ವಲ್ಪ ಅಷ್ಟು ದೊಡ್ಡ ಹೊಂಡ ಆಗಿದೆ ಅಂತ. ಅದು ಅರಣ್ಯ ಇಲಾಖೆಯಲ್ಲಿ ಆಗಿರೋ ಸ್ವಾಮಿ, ಅದು ಅವ್ರು ಬೇಕಾದ್ರೆ ಮರ ನೆಡ್ತಾರೆ. ಅದಕ್ಕೆ ಯಾರೂ ತಲೆಗೆಡಿಸ್ಬೇಡಿ. ಈ ಮೂಲಕ ಹೇಳಿದ್ರೆ ನಮ್ಮ ಜನತೆಗೆ ನಮಗೆ ಯಾವುದೇ ರೀತಿಯ SIT ಇರೋ ತೊಂದರೆ ಆಗಿಲ್ಲ. ನಾವು ನಮ್ಮಷ್ಟಾಗಿ ಇದ್ದೀವಿ. ಅವರು ನಮ್ಮ ಎಲ್ಲ ಪ್ರತಿಯೊಬ್ಬರನ್ನು ಕರೀತಾ ಇದ್ದಾರೆ ತನಿಖೆ, ಪ್ರತಿಯೊಬ್ಬರು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಒಂದು ವಿಳಂಬ ಮಾಡೋದು, ಇಲ್ಲ ನಾಳೆ ಬರಲಿಕ್ಕೆ, ನಾಳೆ ಬರ್ತೀವಿ, ಇವತ್ತು ಇದು ಯಾವುದೂ ಇಲ್ಲ. ಇವಾಗ 2 ಕಡೆಯಿಂದಲೂ ತನಿಖೆ ಆಗ್ತಾ ಇದೆ. ಅದು ಎಷ್ಟು ಜನ ಇದ್ದಾರೆ ನಮಗೆ ಗೊತ್ತಿಲ್ಲ. ಅದರಲ್ಲಿ 700 ಎಷ್ಟು ಜನ ಆದರೆ ಎಷ್ಟೋ ಜನ ಯಾವುದೋ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ. ಇವತ್ತೆಲ್ಲ ನಾಳೆ ಸತ್ಯ ಹೊರಗೆ ಬಂದೇ ಬರುತ್ತೆ. ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ SIT ರಚನೆ ಮಾಡಿದರೆ ಸತ್ಯ ಹೊರಗೆ ಬರಬೇಕು ಎಂಬ ಚಿಂತೆಯನ್ನು ಅವರ ಅನುಗ್ರಹದಿಂದ ಈ ಅಧಿಕಾರಿಗಳು SIT ರಚನೆ ಮಾಡಿದರೆ ಸತ್ಯ ಹೊರಗೆ ಬಂದೇ ಬರುತ್ತೆ. ಅಲ್ಲಿ ಅಧಿಕಾರಿಯವರು ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಮೇಲೆ ಒಂದು ನಂಬಿಕೆ ಇದೆ ಎಲ್ಲರಿಗೂ. ಅದರಿಂದ ಅವರು ಅದರ ಮೇಲೆ ಆದರೂ ಸತ್ಯ ಹೊರ ತಂದು ಹೋಗೋ ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತು. ನಾವು ತಪ್ಪು ಮಾಡಿ ನಮಗೆ ಶಿಕ್ಷೆ ಆಗಲಿ, ಅಲ್ಲ ಇನ್ನು ಯಾರಾದರೂ ಯಾವ್ದು ನಾವು ಹೇಳ್ತಾ ಇರೋ ಕೆಲಸ ತಪ್ಪಿಸ್ತಾರೆ ಅವ್ರ ಶಿಕ್ಷೆ ಆಗಲೇಬೇಕು. ಇದು ನಮ್ಮ ಉದ್ದೇಶ. ಅದೊರತು ಮತ್ತೊಮ್ಮೆ ಹೇಳ್ತೀವಿ, ನಾವು ದೇವಸ್ಥಾನ ವಿರುದ್ಧ ಅಲ್ಲ, ಆ ದೇವರೇ ನಮ್ಮನ್ನು ಇಳಿಸಿ ಈ ಕೆಲಸವನ್ನು ಮಾಡ್ತಾ ಇರೋದು. ಪ್ರತಿಯೊಬ್ಬರ ಸಹಕಾರ ಇರಲಿ. ಯಾವುದೇ ಸುದ್ದಿಯನ್ನು ಹಂಚಬೇಡಿ, ಕೇಳಬೇಡಿ. ಈ ನಮ್ಮ ಹೋರಾಟಗಾರನು ಏನಂತೇಳಿ ತೇಜವಾದ ಮಾಡುವ ಕೆಲಸ ಅಂದರೆ ಅವ್ರನ್ನ ಬದಿಯೊತ್ತು ಕೆಲಸ ಮಾಡಬೇಡಿ. ನಾವು ಸತ್ಯಪರ ನ್ಯಾಯಪರವಾಗಿ ಹೋರಾಟ ಮಾಡ್ತಾ ಇರೋದು. ಧರ್ಮ ಉಳಿಬೇಕು, ಅಧರ್ಮ ನಾಶ ಆಗಲೇಬೇಕು. ಅದಾಗ್ತಾ ಇದೆ ಇವಾಗ. ಇಷ್ಟು ಅಧರ್ಮದಲ್ಲಿ ಯಾರಿದ್ರು ಅವ್ರು ಧರ್ಮದ ಕಡೆ ಬರ್ತಾ ಇದ್ದಾರೆ. ಆ ಕೆಲಸವನ್ನು ನಾವು ಹಿಂದೆ ತನಕ ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಹೇಳುತ್ತಾ ಇದ್ದೀನಿ.